ಚೀ ಚಿಂಬಳುಗಣಿ ಸರಿ ಹೆಂಗೆ ಬರ್ದಿತ್ತು ತೋರ್ಸ ಹೋಮ್ವರ್ಕ್ ಏಟಿದೆ ಎಷ್ಟಿದೆ ನಂಬರ್ 35 ಅನ್ನದು ನೀ 31 ಅಂತ ಓದ್ತೇನು 1 2 ಅಂತ ಓದ್ತೇನೆ 31 32 33 Papu cedek dinle. Mami papu cedek. Cedek kan tidak ada. ನಿಮ್ಮ ಟೀಚರ್ ಹೆಸರು ಗೊತ್ತಿಲ್ಲ ಟೀಚರ್ ಆಟ ಆಡ್ತೀರ ಗೀತಾ ಟೀಚರ್ ಗೊತ್ತಿಲ್ಲ ಅಂದಿ ಮನೀಚಿರಿ ಮ್ಯಾಗಿ ತಿನ್ನಾಗತ್ತಾಳ್ರಿ ಮ್ಯಾಗಿ 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 ಕೈ ಆತ ಖಾರ ಆಗೈತಿ ಹೆಂಗಾಗಿತ್ತು ಮ್ಯಾಗಿ ಸೂಪರ ನೀ ಸೊಪ್ಪಂತೆ ಇಲ್ಲ ಅದೇ ಉಣ್ಣಕ್ಕೈ ಕೆಳಗೆ ಕೈ ಇಟ್ಟಿಲ್ಲ ಕೆಳಗೆ ಕೈ ಅದ ಅಲ್ಲ ಉಣ್ಣಕ್ಕೈ ಅದು ಇದೊಡ್ ಚರಿಗಿತ್ತಿಲ್ಲ ಇದು ಚಂಬ ಐತೆ ಅಲ್ಲ ಏ ಅನ್ನೋದು ಇನ್ನೊಂದು ಸ್ವಲ್ಪ ಇಟ್ಕೊಂಡ್ಬರ್ಬಾರೇಣ ಹುಟ್ಗನವ ತಂದ ಆಕೆ ಆಕಿ ಸಾನ್ವಿ ತಂದಿತ್ತದ ಉಟ್ಕೊಳಕ ಅವನು ಜಕ್ಕ ಮಾಡ್ತೀಯ ನೀನು ಬರೇ ಮ್ಯಾಗಿ ತಿನ್ನೋದ್ರಾಗ ಇರ್ತೀಯ ಏನು ಜೋರಾಗಿ ಹೇಳು ಮ್ಯಾಗಿ ತಿನ್ನೋದ್ರಾಗ ಇರ್ತಾಳ ಉರಿ ಬರ್ಲಾ ನೀನು ಉರಿ ಬರ್ಲ ಹೌದಾ ಹೌದಾ ಆಕಿಗೆ ನಾ ಸ್ವಲ್ಪ ಮ್ಯಾಗಿ ಅಂತ ಇಟ್ಕೊಂಬೋಬೆ ಅದಾವ ಇಲ್ಲ ತುಂಬ ಉಂಟಾಳಂತೆ ಇನ್ನೇನು ಚೊಪ್ ಮ್ಯಾಗಿ ಉಂಡ ಜಕ್ಕ ಮಾಡಿ ಎಲ್ಲಿ ಹೋಗೋದು ಚಿಕ್ಕಕ್ಕ ಅನ್ನೋದನ್ನ ಚಕ್ಕ ಮಾಡಿ ಮನುಷ್ಯರು ಮುಕೊಂಡ್ಬಿಡ್ತಾಳ ಸ್ವಲ್ಪ ಇಡಮ್ ರುಕ್ಕಿಲ್ಲ ಉಣಗ್ಲೈ ಕೆಟ್ಟ ಇಟ್ಟಿಯಾ ಬಳಿ ಯಾರು ತಂದಾರನ ಬಳಿ ಯಾರು ತಂದಾರ ಸರಿ ಬಳಿ ತೋರಿಸಿ ಹೆಂಗಿವ ಚೆನ್ನಾಗಿವ ಇಲ್ಲ ಯಾವ ಇಲ್ಲ ಅದು ಫೋನ್ಯಾಗ ಹಂಗೆ ಕಾಣಕತ್ತೈತಿ ಹಿಂಗಿಡು ಉಲ್ಟಾ ಹಿಡ್ದೀವಲ್ಲ ಫೋನು ಅದಕ್ಕೆ ಹಂಗೆ ಕಾಣಕತ್ತೈತಿ ಅದು ಈಗ ನೋಡು ಈಗ ರಡ್ಗೈ ಕಂತೈತಿ ಅದಕ್ಕೆ ರಡ್ ಕೈಲಿ ಉಣ್ಣಾಕತ್ತಿ ಅನ್ನಂಗೆ ಕಾಣಿಸುತ್ತಲ್ಲ ಇಚ್ಚ ಕೈಲಿ ಉಣ್ಣಗರ ರೋಡಗರ ಈಗ ಸೀದಾ ಕಡಿಸ್ತೈತಿಲ್ಲ ಫೋನು ಹಿಂಗೆ ಮುಂದೆ ಹಿಡ್ದಿವಲ್ಲ ಅದಕ್ಕೆ ಹಂಗೆ ಕಾಣುತ್ತದು
ಫೋನ್ ಹಿಂಗೆ ಹಿಡಿದ್ವಿ ಅಂದ್ರೆ ಸೀದಾ ಕಾಣಿಸುತ್ತೆ. ಮ್ಯಾಗಿ ತಿನ್ನಕ್ಕೆ ಕರೆದ್ಬಿಡು. ಮ್ಯಾಗಿ ತಿನ್ನಕತ್ತೀರಿ. ನಾವು ನಿನ್ನೆ ನೈಟು ನಮ್ಮ ಅಕ್ಕರ ಊರಿಗೆ ಬಂದಿದ್ವಿ. ಇವತ್ತು ಮತ್ತೆ ತಿರ್ಗಾ ನಾವು ನೆಕ್ಸ್ಟ್ ಡೇಯಿಂದ ಮತ್ತೆ ನಾವು ಇವತ್ತು ನಮ್ಮ ತಂಗಿಯರ ಊರಾಗ ಜಾತ್ರೆ ಐತಿ. ಹಂಗಾಗಿ ನಮ್ಮ ತಂಗಿಯರ ಊರಿಗೆ ಜಾತ್ರೆಗೆ ಹೊಂಟೀವಿ. ಬನ್ನಿ ಇವಾಗ ರೆಡಿಯಾಗಿ ಜಾತ್ರೆಗೆ ಹೊಂಟೀವಿ. ನಮ್ಮ ಮನುಷ್ಯರಿಗೆ ಬಾ ಅಂದ್ವಿ, ಅಕ್ಕಿ ಬರ್ಲಂತ ಅಂದ್ಲು. ಹಂಗಾಗಿ ನಾನು ನಮ್ಮ ರೇಣುಕಾ ಸಾನ್ವಿ ನಮ್ಮ ಮನೆಯವರು ಇಷ್ಟ ಹೋಗಕತ್ತೀವಿ. ನಮ್ಮ ಮನುಷ್ಯರಿಗೆ ಬೆಳಗ್ಗೆಲಿದ್ದ ಬರ್ತೀನಿ ಅಂದ್ಲು. ಆಮೇಲೆ ನಮ್ಮ ಮಾಮರು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ರಲ್ಲ, ಅವ್ರು ಇದ್ದಿಲ್ಲ ಮನ್ಯಾಗ. ಹಂಗಾಗಿ ನಾನು ಬರ್ತೀನಿ ಅಂದ್ಲು. ಆಮೇಲೆ ಅವ್ರು ಬಂದ ತಕ್ಷಣ ನಾನು ಬರಲ್ಲ ಅಂತಂದ್ಲು. ಬನ್ನಿ ಇವಾಗ ನಮ್ಮ ತಂಗಿಯರ ಊರಿಗೆ ಪ್ರಯಾಣ ಮಾಡೋಣ. ಬಾಯ್ 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 ಅಣ್ಣ. ನೋಡಿ, ನಾಳೆ ಕೊಪ್ಪಳ ಜಾತ್ರೆ ಐತಿ. ಹಂಗಾಗಿ ಎಲ್ಲ ಕಡೆನೂ ಬಸ್ಸು ಸಿಕ್ಕಾಪಟ್ಟೆ ರಶ್ ಅದಾವ. ಮೊದಲಿಗೆ ತೋರಿಸ್ಲಿಲ್ರಿ, ಇಲ್ಲಿ ಒಂದು ಬಸ್ ನಿಂತಿತ್ತು, ಹತ್ತಕ್ಕೆ ಜಾಗ ಇಲ್ಲ, ಜೋತ ಬಿದ್ದು ಹೋಗ್ಯಾರ. ಅಷ್ಟೊಂದು ಗದ್ದಲ ಐತಿ. ಯಾರೆಲ್ಲ ಕೊಪ್ಪಳ ಜಾತ್ರೆಗೆ ಬರ್ತೀರಿ ಅಂತ ನೋಡ್ರಿ. ಕೊಪ್ಪಳ ಜಾತ್ರೆ ಬಂತಂದ್ರೆ ಜನ ಎಲ್ಲಿಂದನೂ ಪಾದಯಾತ್ರೆ ಬರ್ತಾರೆ. ಇಲ್ಲಿ ಮುದ್ದೇರು ಹೊಂಟಿದ್ರು, ವಯಸ್ಸಾದವ್ರು, ಅಜ್ಜಿಯರು ಎಲ್ಲರೂ ಪಾದಯಾತ್ರೆ ಹೊಂಟಿದ್ರು. ನೋಡೋಕೆ ಸಿಕ್ಕಾಪಟ್ಟೆ ನಾವು ಖುಷಿಲಿದ್ದ. ಕೊಪ್ಪಳ ತನಕ ನೋಡಿದ್ರು ಅಲ್ಲಿ ತನೂ ಸಿಕ್ಕಾಪಟ್ಟೆ ಜನ ರೀ. ಎಲ್ಲಿ ನೋಡಿದ್ರು ಪಾದಯಾತ್ರೆಗೆ ಹೊಂಟಿದ್ರು. ಇಲ್ಲೊಂದು ಗಾಡಿ ಹೊಂಟೈತಿ ಇವಾಗ. ಸಿಕ್ಕಾಪಟ್ಟೆ ಗಾಡಿ ತಗೊಂಡೋಗೋರು, ಆಮೇಲೆ ನಡ್ಕೊತ ಹೋಗೋರು ಜಾಸ್ತಿ ಜನ ಅಂದ್ರೆ ಜಾಸ್ತಿ ಜನನ ಹೊಂಟಿದ್ರು. ಸಿಕ್ಕಾಪಟ್ಟೆ ಗದ್ದಲಾಗುತ್ತೆ ರೀ. ಬಟ್ಟು ಎಲ್ಲ ವರ್ಷಕ್ಕಿಂತ ಈ ವರ್ಷನ ಜಾಸ್ತಿ ಗದ್ದಲಾಗುತ್ತಂತೆ. ನೋಡೋಕ್ಕೂ ಜಾತ್ರೆ ನೋಡ್ಬೇಕಂತಂದ ಆಸೆಯಿಂದ ಹೊಂಟೀವಿ. ಬಿಟ್ಟು ಹೋಕ್ಕಿವಿ ಅವಾಗವಾಗ. ಅಂದ್ರೆ ಹೋದ ವರ್ಷದಿಂದ ಈಗ 2 ವರ್ಷದಿಂದ ಹೋಗಿದ್ವಿ ತೇರು ಎಳೆ ದಿನನ. ಮತ್ತು ಅದಾದಮೇಲೆ ಜಾತ್ರೆ ಮುಗ್ದಿಂದ ನಾವು ಹೋಗಿದ್ವಿ. ಈ ಸರಿ ಮತ್ತು ನಮ್ಮ ತಂಗಿಯರು ಬಾ ಅಂದರು. ಹಂಗಾಗಿ ನಮ್ಮ ಮನೆಯವರು ನಾವು ಆಮೇಲೆ ನಮ್ಮದು ಹಾಸ್ಪಿಟ್ಲಿಗೆ ಒಂದು ಹೋಗೋದಿತ್ತು. ಹಂಗಾಗಿ ಹಾಸ್ಪಿಟ್ಲಿಗೂ ಆಗುತ್ತಾ, ಆಮೇಲೆ ಜಾತ್ರೆನೂ ಆಗುತ್ತೆ ಅಂದ್ಕೊಂಡು ನಾವು ಹೋಗಿ ಬಂದ್ರೆ ಆಯ್ತು ಅಂತಂದು ಹೊಂಟಿದ್ವಿ. ನೋಡ್ರಿ, ಬೈಕು, ಗಾಡಿ, ಕಾರು, ಟ್ಯಾಕ್ರಿ, ಆಮೇಲೆ ರೊಟ್ಟಿ ಅದೆಲ್ಲ ಏರ್ಕೊಂಡು ಹೋಗೋದು ಎಲ್ಲ ಇವತ್ತು ಇದು ಮಾಡಕತ್ತಿದ್ರು. ಎಲ್ಲಿಂದನೂ ಇದು ಮಾಡ್ತಾರೆ. ಆಮೇಲೆ ಕೆಲವೊಂದು ಜನ ಹೋಳ್ಗೆ ಮತ್ತು ಆಮೇಲೆ ನಮ್ಮ ಊರ್ಲಿದ್ದ ಇವತ್ತು ಕರ್ದಂಟು ಮಾಡ್ಕೊಂಬರಕತ್ತಾರೆ. ಕರ್ದಂಟು ಒಂದಿನ ರೊಟ್ಟಿ ಮಾಡ್ಯಾರ. ರೊಟ್ಟಿ ಊರಾಗೆಲ್ಲ ರೊಟ್ಟಿ ಮಾಡಿಕೊಡ್ತಾರೆ. ಅವ್ರಿಗೆ ಎಷ್ಟೆಷ್ಟು ರೊಟ್ಟಿ ಮಾಡ್ಬೇಕನ್ಸುತ್ತಾ ಅಷ್ಟೆಷ್ಟು ರೊಟ್ಟಿ ಮಾಡಿಕೊಡ್ತಾರೆ. ಆಮೇಲೆ ಒಂದು ಕ್ವಿಂಟಲ್ ಜಿಲಾಬಿ ಮಾಡ್ಯಾರಂತೆ, 1 ಕ್ವಿಂಟಲು ಕರ್ದಂಟು ಮಾಡ್ಯಾರಂತ. ಖುಷಿ ಅಲ್ರಿ. ಜಗ್ಗಿ ಬರ್ತೈತ್ರಿ ಅಜ್ಜಾರಿಗೆ ಅಂತಂದು. ನೋಡಿ, ನಮ್ಮ ಕಡೆ ಚರ್ಚನ್ ಕಡೆ ಇಲ್ಲಿದ್ದ ಬರ್ಬೇಕಾದ್ರೆ ಎಲ್ಲಿ ಹಸಿರು ಅನ್ನೋದೇ ಇರೋದಿಲ್ಲ. ದಾರಿಗೆ ಬರಬೇಕಾದ್ರೆ ಒಂಥರ ಬೇಜಾರು ಅನ್ನಿಸ್ತೈತಿ, ಯಾವ ಊರಪ್ಪ ಇದೆ ಅಂತಂದು. ಬಟ್ ನಮ್ಮ ಕಡೆ ನೋಡ್ರಿ, ಆ ಕಡೆ ಈ ಕಡೆ ಗಿಡ ಹೊಲದಾಗೆಲ್ಲ ಬೆಳೆ ಇರುತ್ತಾ, ಹಸಿರಾಗಿರುತ್ತಾ. ಹಂಗಾಗಿ
ಖುಷಿ ಒಂಥರ. ನಮ್ಮ ಕಡೆ ಪಯಣ ಮಾಡಬೇಕಾದ್ರೆ ಏನೋ ಹಸುರಾಗಿರುತ್ತೆ, ಅದು ನೋಡ್ಕೊಂತ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ. ಬನ್ನಿ ನಾವು ಇವಾಗ ಜಸ್ಟ್ ಈಗ ಕೊಪ್ಪಳಕ್ಕೆ ರೀಚ್ ಆದ್ವಿ ನೋಡ್ರಿ. ಅಲ್ಲಿ ಬಲೂನು ಆ ಥರ ಕಟ್ಟಿ ಮೇಲ್ಗಡೆ ಬಲೂನು ಜಗ್ಗಿ ಬಿಟ್ಟಿದ್ರು. ಹಾಗಾಗಿ ಕೊಪ್ಪಳ ಮಾತ್ರ ಇವತ್ತಂತೂ ಸಿಕ್ಕಾಪಟ್ಟೆ ಗದ್ದಲೈತ್ರಿ. ಇನ್ನು ನಾಳೆಗೆ ಎಷ್ಟು ಗದ್ದಲಾಗುತ್ತೋ ಗೊತ್ತಿಲ್ಲ, ಇವತ್ತೇ ಎಷ್ಟು ಗದ್ದಲೈತಿ. ಅದು ನಾವು ಮೇನ್ ರೋಡಿಗೆ ಬಂದೀವಿ, ಒಳಗಲ್ಲ, ಮೇನ್ ರೋಡಿಗೆ ಇದ್ದೀವಿ. ಇನ್ನೂ ಒಳಗೆ ಗುಡಿ ಹತ್ರ ಹೋಗ್ಬಿಟ್ರೆ ಅದು ಎಷ್ಟೊಂದು ಗದ್ದಲೈತಿ ದೇವ್ರಿಗೆ ಬಲ್ಲ. ನಾವು ಜಸ್ಟ್ ಈಗ ಕೊಪ್ಪಳಕ್ಕೆ ಎಂಟ್ರಿ ಆಗಿವಿ ಅಂದ್ರೂ ಅಷ್ಟೊಂದು ಗಾಡಿ, ಎಷ್ಟೊಂದು ರಶ್ಶು ಇತ್ತು. ಇದೆ ಈ ದರ್ಬಾಗ್ಲು ಐತಲ್ರಿ, ಈ ದರ್ಬಾಗ್ಲಿದ್ದಾನೆ ಗುಡಿ ಒಳಗೆ ಹೋಗೋದು. ಎಲ್ಲ ಕಡೆ ಅಜ್ಜರ ಫೋಟೋ, ಬ್ಯಾನರ್ ಎಲ್ಲ ಹಾಕ್ಬಿಟ್ಟಿದ್ರು. ಇದು ನೋಡ್ಕೊತ ಕೊಪ್ಪಳ ಜಾತ್ರೆಗೆ ಬಂದ್ವಿ ಎಲ್ಲ ನಾವು ಅಂದ್ಕೊಂಡು ಖುಷಿ ಆಯ್ತು. ಹಾಯ್ ಹುಡ್ರ, ಕೊಪ್ಪಳ ಜಾತ್ರೆ ಹೆಂಗೈತೆನವ ರೇಣವ? ಬರೀ ಅನ್ನೋನ ಬರ್ತಾವ ನೋಡು ಭಯ. ರೇಣವ ಗದ್ಲ ಹೆಂಗೈತಿ? ಇಲ್ಲೇ ರೋಡಿಗೆ ಇದೀವ್ರಿ, ಸಿಕ್ಕಾಪಟ್ಟೆ ಗದ್ಲೈತಿ. ಇನ್ನೊಳಗಂತೂ ಇನ್ನೂ ಜಾತ್ರೆ ನಾಳೆ ಐತಿ, ಸಿಕ್ಕಾಪಟ್ಟೆ ಗದ್ಲೈತಿ. ನಾಳೆ ಅಂತೂ ನೋಡ್ಬಾರ್ದು, ಅಷ್ಟೊಂದು ಗದ್ಲ ಇರ್ತೈತಿ. ನಾವು ಜಸ್ಟ್ ಇವಾಗ ಮನೆಗೆ ಬಂದ್ವಿ. ನಮ್ಮ ಸೋನು ಮಲ್ಕೊಂಡಿದ್ಲು, ಇವಾಗ ಎದ್ಲು. ಹಂಗಾಗೈಕಿ ಜಾಸ್ತಿ ಏನು ಮಾತಾಡಲಿಲ್ಲ, ಸುಮ್ಮ ಕುತ್ಕೊಂಡಾಳ ನೋಡ್ಕೊಂತ. ಸ್ವಲ್ಪ ನಿಚ್ಚಳ ಆದ್ಲಂದ್ರೆ ಮಾತಾಡ್ತಾಳ. ನೋಡಿ ಇಲ್ಲಿ ನಮ್ಮ ಕಪ್ಪಿ ಸೇನೆಗಳು ಎಲ್ಲರೂ ಬಂದರು. ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಹುಡುಗರು ಎಲ್ಲರೂ ಬಂದರು. ಅವರು ಸ್ವಲ್ಪ ಲೇಟಾಗಿ ಬಂದರು, ನಾವು ಜಲ್ದಿ ಬಂದ್ವಿ. ಯಾಕಂದ್ರೆ ನಮ್ಮ ಕಾರ್ ತೊಗೊಂಬಂದ್ವಲ್ಲ, ನಾವು ಜಲ್ದಿ ಬಂದ್ವಿ. ಅವರು ಬಸ್ಸಿಗೆ ಬಂದರು, ಹಾಗಾಗಿ ಲೇಟಾಗಿ ಬಂದರು ಅವರು. ಫೋನ್ ನೋಡಿದ್ರ ಬಿಜ್ಜಿ ಇಕ್ಕಿ ಮಮ್ಮ ನಂಬರಿ ಏನು ಉಣ್ಣಕ್ಕೆ ಕೊಡಕ್ಕೆ ಅಲ್ಲ, ಉಣ್ಣಕ್ಕೆ ಕೊಡಕ್ಕೆ ಮಸ್ತ್ ಅದ ಅನ್ಬೇಕು. ಸಾರಂತ ಯಾಕೋ